ಕೊಟ್ಟಿರ್ತಕ್ಕಂಥ ಭೀಮಸೇನ್ ಬಗಾಡಿ ಸರ್ ಅವರೇ, ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರಾದ ಶಿಲ್ಪಾ ರೇಣುಕಪ್ಪರ್ ಅವರೇ, ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದಂಥ ಲತಾರವರೇ, ಈ ಸಂಜೀವಿನಿ ಒಕ್ಕೂಟದ ಆಕರತವಿಂದ ಹಿಡಿದು ಮಹಿಳೆ ಎಲ್ಲದರಲ್ಲೂ ಒಂದು ಚೆನ್ನಾಗಿ ಆಯೋಜನೆ ಮಾಡ್ತಾರೆ. ಹೊಲ ಅಂದ್ರೆ ಗಂಡ್ಮಕ್ಳು ಹೊಲ ಉಳೋದಾಗಿರ್ಬೋದು, ಆ ಹೊಲನ ರಾಗಿ ಬಿತ್ತನೆ ಮಾಡೋದು, ಟೊಮೊಟೊ ಬೆಳೆದು, ಆ ತರದ್ದೆಲ್ಲ ಗಂಡ್ಮಕ್ಳು ಗೊತ್ತಿರುತ್ತೆ. ಅಂದ್ರೆ ಅಲ್ಲಿ ಮನೇಲಿ ಹೇಳ್ತಾ ಇದ್ದಿದ್ದು ಹೆಣ್ಮಕ್ಳಿದ್ದ ಮನೆ ಚಂದ, ಗಂಡ್ಮಕ್ಳಿದ್ದ ಹೊಲ ಚಂದ ಅಂತ ಅವಾಗ ಹಿಂದಿನ ಕಾಲದಲ್ಲಿ ಒಂದು ಗಾದೆ ಮಾತನ್ನ ಹೇಳ್ತಾ ಇದ್ರು. ಮತ್ತೆ ನಾನು ಹೆಲ್ತ್ ಚೆಕಪ್ ಅನ್ನು ಸಹ ನಾನು ಮಾಡಿಸ್ಕೊಂಡಿಗೆ ಬಂದೆ. 200 ಜನಕ್ಕೆ ಸ್ಪೆಕ್ಸ್ ಫ್ರೀ ಆಗಿದ್ದೇನೆ ಅವತ್ತು ಡೊನೇಟ್ ಮಾಡೋದ್ರಲ್ಲಿ. ಎಲ್ಲಾ ಕಾರ್ಯಕ್ರಮಕ್ಕೂ ತಗೊಂಡಿದ್ರು. ಆಧಾರ್ ಇಲ್ಲದೆ ಇರೋರು ಆಧಾರ್ ಕಾರ್ಡು, ವೋಟರ್ ಐಡಿ, ರೇಷನ್ ಕಾರ್ಡು ಯಾವ್ಯಾವ ಇಲ್ಲ ಅನ್ನೋ ಮಾಹಿತಿಯನ್ನ ಇವರು ಕೊಡ್ತಾ ಇದ್ರು. ಇವಾಗ ಕನ್ನಡಿಯಲ್ಲಿ ಕಾನೂನು ಇದೆ ಅಲ್ಲಿ ಇವಾಗ. ನೆಕ್ಸ್ಟ್ ಇವಾಗ ಕೊಡಗೇಹಳ್ಳಿಗೆ ಬಂದಿದ್ದಾರೆ. ಈ ಕೊಡಗೇಹಳ್ಳಿಯಲ್ಲಿ ಏನೇನಿಲ್ಲ, ನಾನು ನಿಮ್ ರಿಕ್ವೆಸ್ಟ್ ಏನ್ ಸರ್ ಅಂದ್ರೆ, ಇವಾಗ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಆ ಕ್ಯಾನ್ಸಲ್ ಆಗಿರೋರ್ದು ನನಗೆ ಲೀಸ್ಟ್ ಕೊಟ್ರೆ ನಾನು ಅವ್ರದ್ದು ಅಪ್ಲಿಕೇಶನ್ ಹಾಕಿ ನಾನು ಅವ್ರಿಗೆ ಮಾಡಿಸುವಂತ ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದೊಂದು ನಿಮ್ಮ ಮಕ್ಕಳಲ್ಲಿ ವಿನಂತಿ. ಯಾರ್ಯಾರು ಕ್ಯಾನ್ಸಲ್ ಆಗಿದೆ ಅವ್ರದೆಲ್ಲ ನೀವು ಒಂದು ಲೀಸ್ಟ್ ಮಾಡಿದ್ರೆ ಅವ್ರಿಗೆ ಬೇಕಾದ್ರೆ ನಾವು ಸರ್ವೆ ಮಾಡಿ ಯಾರ್ಯಾರು ಕ್ಯಾನ್ಸಲ್ ಆಗಿದೆ ಅವ್ರ ಫುಲ್ ಡೀಟೇಲ್ಸ್ ತಗೊಂಡ್ರೆ ನಾನು ತಹಸೀಲ್ದಾರ್ಗೆ ಅಪ್ಲಿಕೇಶನ್ ಹಾಕಿ ಫುಡ್ ಡಿಪಾರ್ಟ್ಮೆಂಟ್ ಇಂದ ಅವ್ರು ವೆರಿಫೈಗೆ ಬರ್ತಾರೆ. ವೆರಿಫೈಗೆ ಬಂದಾಗ ಅಂದ್ರೆ 4 ವೀಲರ್ ಇರಂಗಿಲ್ಲ ಅಂತ ಹೇಳ್ತಿದ್ದಾರೆ, ಕಾರ್ ಇರಂಗಿಲ್ಲ, ರೇಷನ್ ಕಾರ್ಡು, GST ಕಟ್ ಆಗಿದೆ ಇಲ್ಲ ಅಂತ ಹೇಳ್ತಿದ್ದಾರೆ. ಮೊನ್ನೆ ಫುಡ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಕರೆದಿದ್ರು MLA ಸರ್ ಆಫೀಸಲ್ಲಿ. ಆ ಸಂದರ್ಭದಲ್ಲಿ ಹೇಳಿದ್ರು ಸಾಯಂಕಾಲ ಹಾಕಿ ಯಾರ್ಯಾರು ಕ್ಯಾನ್ಸಲ್ ಆಗಿದೆ ಫಸ್ಟ್ ಅಪ್ಲಿಕೇಶನ್ ಹಾಕಿ ನಾನು ಅಲ್ಲಿ ಫಾಲೋ ಅಪ್ ಮಾಡಿ ನಾನು ಮಾಡಿಸ್ತೀನಿ ಅಂತ ಹೇಳಿದ್ರೆ ಅದೊಂದು ನಿಮ್ ಕಡೆಯಿಂದ ನಾನು ಸಹಾಯನ ಕೇಳ್ತೀನಿ. ಬೇಡ, ಅವ್ರು ಎಷ್ಟು ಕೊಡ್ತಾರೋ ಅಷ್ಟಕ್ಕೆ ನಾವು ಆಸೆ ಪಡೋಣ. ಅಂತಹ ಮಾಹಿತಿಯನ್ನು ನೀವು ನಮ್ಮ ಲೆಗಾಲಿಟಿ ಕ್ಲಿನಿಕ್ ಕೊಟ್ಟರೆ ಅನುಕೂಲವಾದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪಾತ್ರ ಏನಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರಬಹುದು. ಈಗ ನನ್ನ ಇವತ್ತಿನ ಈ ಭಾಷಣ ಮಕ್ಕಳ ಸಹಾಯವಾಣಿ 1098 ಪೊಲೀಸರು, ಗ್ರಾಮ ಸೇವಕರು, ತಹಶೀಲ್ದಾರರು, ಶಾಲೆಯ ಮುಖ್ಯಸ್ಥರಿಗೆ ಮಾಹಿತಿ ನೀಡುತ್ತೇನೆ ಎಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಗ್ರಾಮ, ಪಟ್ಟಣ, ಪಂಚಕ್ರೋಶಿಯಲ್ಲಿ ಬಾಲ್ಯ ವಿವಾಹವನ್ನು ಎಂದಿಗೂ ಅನುಮತಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಬಾಲ್ಯ ವಿವಾಹಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಎಂದಿಗೂ ಸಹಾಯ ಮಾಡುವುದಿಲ್ಲ. ಬಾಲ್ಯ ವಿವಾಹ ಕಂಡು ಬಂದಲ್ಲಿ ಕೂಡಲೇ